ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಮನಸಾರೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಪಾಸಿಟಿವ್ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗ್ ಅನ್ನೋದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ವಿಷಯ ಕೂಡ ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಕನೆಕ್ಟ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಅಲ್ಲೇ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಮುಖ್ಯ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್, ವೈಬ್ಸ್ ಮತ್ತು ಕನೆಕ್ಷನ್ ಹರಿದಾಡ್ತಾ ಇದೆ, ಇದನ್ನು ತಿಳಿಸುವ ಒಂದು ಚಿಕ್ಕ ಪ್ರಯತ್ನ ಅಷ್ಟೆ. ಹಾಗಾಗಿ ಪ್ಲೀಸ್ ಓವರ್ ಥಿಂಕ್ ಮಾಡಬೇಡಿ, ನೆಗೆಟಿವ್ ಆಗಿ ಫೀಲ್ ಮಾಡ್ಕೊಳ್ಬೇಡಿ, ಅನಾವಶ್ಯಕ ಭಯಗಳಿಂದ ನಿಮ್ಮ ಮನಸ್ಸನ್ನು ತುಂಬಿಸ್ಕೊಳ್ಬೇಡಿ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಯಾವುದೇ ಸಂಬಂಧದಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ತುಂಬ ಇಂಪಾರ್ಟೆಂಟ್. ಪ್ರೀತಿ ಅಂದರೆ ಕಂಟ್ರೋಲ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್ ಕೊಡೋದು, ಕೇರ್ ಮಾಡೋದು, ಒಬ್ಬರ ಮನಸ್ಸನ್ನು ಮತ್ತೊಬ್ಬರು ನಿಜವಾಗಿ ಫೀಲ್ ಮಾಡೋದು. ಅದೇ ರೀತಿ ಅವರು ಕೂಡ ಎಫರ್ಟ್ ಹಾಕಬೇಕು, ನೀವು ಕೂಡ ಎಫರ್ಟ್ ಹಾಕಬೇಕು. ಸೊ ಪಾಸಿಟಿವ್ ಆಗಿರಿ. ಯಾವುದು ನಿಜವಾಗ್ಲೂ ನಿಮ್ಮದಾಗಿದೆಯೋ ಅದು ಸರಿಯಾದ ಸಮಯಕ್ಕೆ ಖಂಡಿತವಾಗ್ಲೂ ನಿಮ್ಮ ಲೈಫ್ನಲ್ಲಿ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ರೀಡಿಂಗನ್ನು ಶುರು ಮಾಡೋಣ. ಮೊದಲು ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಮನಸ್ಸಿನ ಒಳಗಡೆ ತುಂಬ ನೋವು, ಹೊರಗಡೆ ನಾರ್ಮಲ್ ಆಗಿ ಕಾಣಿಸ್ಕೊಳ್ಳುವಂತಹ ಪ್ರಯತ್ನದಲ್ಲಿರುವ ಎನರ್ಜಿ, ಇನ್ನೂ ಮುಗಿಯದೇ ಇರುವ ಅಟ್ಯಾಚ್ಮೆಂಟ್, ಸ್ವಲ್ಪ ಸ್ಪೇಸ್ ಬೇಕು ಅನ್ನೋ ಮನಸ್ಥಿತಿ ಕೂಡ ಇರುವ ಎನರ್ಜಿ, ದೂರ ಇದ್ದರೂ ಕೂಡ ಪ್ರೀತಿ ಕಡಿಮೆ ಆಗಿಲ್ಲ ಅನ್ನೋ ಭಾವನೆ ಇರುವ ಎನರ್ಜಿ, ಮನಸ್ಸಿನ ಒಳಗಡೆ ಹೈಡ್ ಮಾಡ್ಕೊಂಡಿರುವಂತಹ ಎಮೋಷನ್ಸ್, ಮತ್ತು ಒಂದೇ ಒಂದು ದಿನ ಎಲ್ಲವೂ ಸರಿಯಾಗಬಹುದು ಅನ್ನೋ ಒಂದು ಸಣ್ಣ ಹೋಪ್ ಇಟ್ಕೊಂಡಿರುವಂತಹ ಎನರ್ಜಿ. ಈ ಕ್ಷಣ ನಿಮ್ಮ ಮನಸ್ಸಿನ ಎನರ್ಜಿ ಅನ್ನೋದು ತುಂಬ ಹೆವಿಯಾಗಿದೆ. ಹೊರಗಡೆ ನೀವು ಎಲ್ಲರ ರೀತಿ ನಾರ್ಮಲ್ ಆಗಿ ಕಾಣಿಸ್ಕೊಳ್ಳುವ ಟ್ರೈ ಮಾಡ್ತಾ ಇದ್ದೀರಾ, ನಗ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಡೈಲಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ. ಆದರೆ ಸೈಲೆಂಟಾಗಿ ಕೂತಾಗ ಅಥವಾ ಒಬ್ಬರೇ ಇದ್ದಾಗ ಮನಸ್ಸಿನ ಒಳಗಡೆ ಎಷ್ಟು ನೋವು ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಕೆಲವೊಮ್ಮೆ ಜನರಿಗೆ ಅನಿಸುತ್ತೆ ಇವ್ರು ಚೆನ್ನಾಗಿದ್ದಾರೆ, ಈಗ ಮೂವ್ ಆನ್ ಆಗಿಬಿಟ್ಟಿದ್ದಾರೆ ಅಂತ. ಆದರೆ ರಿಯಾಲಿಟಿ ಅನ್ನೋದು ಬೇರೆ ಇರುತ್ತೆ. ನಿಮ್ಮ ಹೃದಯ ಇನ್ನೂ ಕೂಡ ಆ ವ್ಯಕ್ತಿಯ ನೆನಪಿನಲ್ಲೇ ಸಿಕ್ಕಾಕೊಂಡಿದೆ. ಮೈಂಡ್ ಅನ್ನೋದು ಎಷ್ಟೇ ಬಿಡು ಮುಂದೆ ಹೋಗು ಅಂತ ಹೇಳಿದ್ರು ಕೂಡ ಮನಸ್ಸು ಮಾತ್ರ ಅವರ ಹತ್ತಿರದಿಂದ ಹಿಂದಕ್ಕೆ ಬರೋದಕ್ಕೆ ರೆಡಿಯೇ ಇಲ್ಲ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಸಿಂಪಲ್ ಕನೆಕ್ಷನ್ ಅಂತ ನಿಮಗೆ ಅನ್ನಿಸ್ತಾ ಇಲ್ಲ. ಅವ್ರ ಜೊತೆ ನೀವು ಎಮೋಷ್ನಲಿ ತುಂಬ ಡೀಪಾಗಿ ಕನೆಕ್ಟ್ ಆಗಿದ್ದೀರಾ. ಅದಕ್ಕೆ ಇವತ್ತು ಕೂಡ ಅವರ ಚಿಕ್ಕ ಚಿಕ್ಕ ನೆನಪು ಕೂಡ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಿಫ್ಟ್ ಮಾಡಿಬಿಡ್ತಾ ಇದೆ. ಕೆಲವೊಂದು ಸಲ ನೀವು ನಿಮ್ಮನ್ನೇ ಕೇಳ್ಕೊಳ್ತಾ ಇದ್ದೀರಾ, ಅವರೀಗ ನನ್ನ ಜೊತೆ ಮಾತಾಡ್ತಾ ಇಲ್ಲ, ದೂರ ಇದ್ದಾರೆ, ಆದರೂ ಯಾಕೆ ಅವರ ಪ್ರೆಸೆನ್ಸ್ ಇನ್ನೂ ನನ್ನ ಮನಸ್ಸಿನಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಿಮ್ಮನ್ನೇ ನೀವು ಕೇಳ್ಕೊಳ್ತಾ ಇದ್ದೀರಾ. ಅದೇ ಈ ಕನೆಕ್ಷನ್ನ ಡೆಪ್ತ್. ನಿಮ್ಮ ಒಳಗೆ ತುಂಬ ಮಾತುಗಳು ಹೈಡ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ಹೇಳಬೇಕು ಅನ್ನೋದು ತುಂಬ ಇದೆ. ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅಂದರೆ, ನಿನ್ನ ಮೌನ ನನಗೆ ನೋವು ಕೊಡ್ತಾ ಇದೆ, ನಿನ್ನ ಆ್ಯಬ್ಸೆನ್ಸ್ ನನ್ನನ್ನು ಬದಲಾಯಿಸಿದೆ, ನಿನ್ನನ್ನು ನಾನು ಇನ್ನೂ ಮಿಸ್ ಮಾಡ್ತಾ ಇದ್ದೀನಿ, ಇದೆಲ್ಲ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ನೀವು ಹೇಳೋದಕ್ಕೆ ಹೋಗೋ ಸಮಯಕ್ಕೆ ಮತ್ತೆ ಮೌನ ಆಗ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮ ಮನಸ್ಸಿನ ಒಳಗಡೆ ಒಂದು ಭಯ ಇದೆ, ನಾನು ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರಾ ಅನ್ನೋ ಫೀಲ್ ಇದೆ. ಕೆಲವರಿಗಂತೂ ಸ್ವಲ್ಪ ದೂರ ಇರಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಪರ್ಮನೆಂಟಾಗಿ ಅಲ್ಲ. ಹೀಲಿಂಗ್ ಎನರ್ಜಿ ಇದೆ, ಮನಸ್ಸು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿರುವ ಎನರ್ಜಿ. ಸ್ವಲ್ಪ ದೂರದಿಂದ ರಿಲೇಷನ್ಶಿಪ್ ಸಂಬಂಧ ಉಳಿಸುವ ಯೋಚನೆ, ಅಂದರೆ ಸ್ವಲ್ಪ ದೂರ ಉಳ್ಕೊಂಡೆ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಅನ್ನೋ ರೀತಿಯ ಫೀಲ್ ಇದೆ. ಮತ್ತು ಒಳ್ಳೆಯ ರೀತಿಯಲ್ಲಿ ಕನೆಕ್ಟ್ ಆಗಬೇಕು ಅನ್ನುವ ಎನರ್ಜಿ. ಮನಸ್ಸಿನ ಒಳಗಡೆ ಇನ್ನೂ ಮುಗಿಯದ ಪ್ರೀತಿಯ ಎನರ್ಜಿ. ಈ ಸ್ಪೇಸ್ ಅಥವಾ ಈ ದೂರ ಪ್ರೀತಿ ಕಡಿಮೆ ಆಗಿದೆ ಅನ್ನೋದಕ್ಕೆ ಸೈನ್ ಅಲ್ಲ. ಕೆಲವೊಮ್ಮೆ ತುಂಬ ಪ್ರೀತಿಸಿದವರೇ ಸ್ವಲ್ಪ ದೂರ ಹೋಗ್ತಾರೆ. ಯಾಕೆ ಅಂದರೆ ಮನಸ್ಸು ತುಂಬ ಟಯರ್ಡ್ ಆಗಿರುತ್ತೆ. ಜಗಳ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ನೋವಾಗಿರ್ಬೋದು, ರಿಪೀಟ್ ಆಗ್ತಾ ಇರುವಂತಹ ಸೇಮ್ ಹರ್ಟ್ ಆಗಿರ್ಬೋದು, ಇದೆಲ್ಲ ಸೇರಿ ಕೆಲವರನ್ನು ಸಮಾಧಾನ ಬೇಕು ಅನ್ನೋ ಹಂತಕ್ಕೆ ತರುತ್ತೆ. ನೀವು ಈ ಟೈಮ್ನಲ್ಲಿ ಸ್ವಲ್ಪ ಸ್ಪೇಸ್ ತಗೊಂಡಿದ್ರೆ ಅದು
ನಾನು ಅವರನ್ನು ಪ್ರೀತಿಸಲ್ಲ ಅನ್ನೋದರಿಂದ ಅಲ್ಲ, ಬದಲಾಗಿ ನಾನು ನನ್ನನ್ನು ಮೊದಲು ಸರಿಪಡಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿಯಿಂದ ನೀವು ದೂರ ಆಗಿರಬಹುದು. ಯಾಕೆಂದರೆ ಈಗ ನೀವು ಒಂದು ವಿಷಯ ತುಂಬ ಡೀಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಒಡೆದಿರುವಂತಹ ಮನಸ್ಸಿನಿಂದ ಸಂಬಂಧ ಉಳಿಸೋದು ಕಷ್ಟ ಅಂತ ನಿಮಗೂ ಕೂಡ ಗೊತ್ತಾಗಿದೆ. ಸೊ ನೀವು ನಿಮ್ಮನ್ನು ಹೀಲ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮ್ಮ ಎಮೋಷನ್ಸನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ತಪ್ಪುಗಳು, ಅವರ ನೋವು, ನಿಮ್ಮ ರಿಯಾಕ್ಷನ್ ಎಲ್ಲವನ್ನು ನಿಧಾನವಾಗಿ ಪ್ರೊಸೆಸ್ ಮಾಡ್ತಾ ಇದ್ದೀರಾ. ಆದರೆ ಒಂದು ವಿಷಯ ಮಾತ್ರ, ದೂರ ಇದ್ದರೂ ನಿಮ್ಮ ಮನಸ್ಸು ಅನ್ನೋದು ಅವರಲ್ಲೇ ಇದೆ. ಡೈಲಿ ಲೈಫ್ನಲ್ಲಿ ಬ್ಯುಸಿ ಇದ್ದರೂ ಕೂಡ ಯಾವುದಾದ್ರೊಂದು ಹಾಡು ಕೇಳ್ತಾ ಇದ್ದಾಗ ಅಥವಾ ಅವರ ಹಳೆಯ ಚಾಟ್ ನೋಡಿದಾಗ ಅಥವಾ ಸಡನ್ನಾಗಿ ಅವರ ನೆನಪು ಬಂದಾಗ ನಿಮ್ಮ ಹೃದಯ ಮತ್ತೆ ಅವರ ಕಡೆಗೆ ಹೋಗ್ತಾ ಇದೆ. ನಿಮ್ಮೊಳಗೆ ಈಗ ಒಂದು ಮೆಚ್ಯೂರ್ ಫೀಲಿಂಗ್ ಬರ್ತಾ ಇದೆ. ನಾನು ಮತ್ತೆ ಅವರ ಜೀವನಕ್ಕೆ ಹೋಗಬೇಕಾದ್ರೆ ಈ ಸಲ ಇನ್ನೂ ಕೂಡ ಮೆಚ್ಯೂರ್ ಆಗಿ ಹೋಗಬೇಕು, ಆ ರೀತಿಯ ಫೀಲ್ ಬರ್ತಾ ಇದೆ. ಇದು ಸಿಂಪಲ್ ಅಟ್ಯಾಚ್ಮೆಂಟ್ ಅಲ್ಲ, ತುಂಬ ಡೀಪ್ ಕನೆಕ್ಷನ್. ಮತ್ತು ನಿಮ್ಮೊಳಗೆ ಒಂದು ಸಣ್ಣ ಹೋಪ್ ಕೂಡ ಇನ್ನೂ ಕೂಡ ಇದೆ. ಈ ರಿಲೇಷನ್ಶಿಪ್ ಅನ್ನೋದು ಇನ್ನೂ ಮುಗಿದಿಲ್ಲ. ಯಾಕೋ ಸ್ಟಕ್ ಆಗಿರೋ ರೀತಿ ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು ದಿನ ಮಾತಾಗ್ಬೋದು, ಒಂದು ದಿನ ಕ್ಲಾರಿಟಿ ಸಿಗ್ಬೋದು, ಒಂದು ದಿನ ಈ ಡಿಸ್ಟೆನ್ಸ್ ಅನ್ನೋದು, ದೂರ ಅನ್ನೋದು ಕಡಿಮೆ ಆಗ್ಬೋದು. ಸೊ ನೀವು ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಇನ್ನೂ ಕೂಡ ಒಂದು ಚಿಕ್ಕ ಹೋಪ್ ಇಟ್ಕೊಂಡಿದ್ದೀರಾ. ಸೊ ನೀವು ಸಂಪೂರ್ಣವಾಗಿ ಈ ರಿಲೇಷನ್ಶಿಪ್ಪನ್ನು ಬಿಡೋದಕ್ಕೆ ರೆಡಿ ಆಗಿಲ್ಲ. ಪಶ್ಚಾತ್ತಾಪ ಮತ್ತು ಮೆಚ್ಯೂರಿಟಿಯ ಎನರ್ಜಿ, ಹಳೆಯ ತಪ್ಪುಗಳ ಅರಿವು, ಈಗ ಎಮೋಷನ್ಸ್ ಅರ್ಥ ಆಗ್ತಾ ಇರೋದು, ಸಂಬಂಧವನ್ನು ಸೀರಿಯಸ್ ಆಗಿ ನೋಡುವಂತಹ ಹಂತ, ಈಗೋ ಕಡಿಮೆ ಆಗ್ತಾ ಇರುವಂತಹ ಎನರ್ಜಿ, ನಾನು ಇನ್ನೂ ಚೆನ್ನಾಗಿ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಿತ್ತು ಅನ್ನೋ ಪಶ್ಚಾತ್ತಾಪ, ನಿಜವಾದ ಸ್ಟೇಬಲ್ ಮತ್ತು ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡುವಂತಹ ಆಸೆ. ಈ ಕ್ಷಣದ ನಿಮ್ಮ ಎನರ್ಜಿ ತುಂಬ ಮೆಚ್ಯೂರ್ ಆಗಿದೆ. ಮೊದಲು ನಡೆದಿದ್ದ ಕೆಲವು ವಿಷಯಗಳು ಆ ಸಮಯದಲ್ಲಿ ನಿಮಗೆ ನಾರ್ಮಲ್ ಅಂತ ಅನಿಸಿರ್ಬೋದು. ಕೋಪದಲ್ಲಿ ಹೇಳಿದ ಮಾತುಗಳಾಗಿರ್ಬೋದು, ಸಡನ್ ತಗೊಂಡಂತಹ ಡಿಸಿಷನ್ಸ್ ಆಗಿರ್ಬೋದು, ಈಗೋದಿಂದ ಬಂದ ಸೈಲೆನ್ಸ್ ಆಗಿರ್ಬೋದು, ಅಥವಾ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ತಗೊಂಡಿದ್ದಂತಹ ಯಾವುದಾದ್ರೂ ಒಂದು ಡಿಸಿಷನ್ಸ್ ಆಗಿರ್ಬೋದು. ಆದರೆ ಈಗ ಅದೇ ಘಟನೆಗಳು ಮತ್ತೆ ಮತ್ತೆ ನಿಮ್ಮ ಮೈಂಡ್ನಲ್ಲಿ ಓಡಾಡ್ತಾ ಇದೆ. ಈಗ ನಿಮಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ ಅವರು ಆ ಟೈಮ್ನಲ್ಲಿ ಎಷ್ಟು ಹರ್ಟ್ ಆಗಿರ್ಬೋದು. ಅಂದರೆ ಕೇವಲ ಅವ್ರು ಮಾತ್ರ ಹರ್ಟ್ ಮಾಡಿದ್ದಾರೆ ಅಂತಲ್ಲ, ಕೆಲವೊಂದು ಸಲ ನಿಮಗೂ ಅನ್ನಿಸ್ಬಹುದು ನಾನು ಕೂಡ ಹರ್ಟ್ ಮಾಡಿದ್ದೀನಿ ಅಂತ, ನಾನು ಅವರ ಫೀಲಿಂಗ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಿಮಗೂ ಕೂಡ ಕೆಲವೊಂದು ಸಲ ಅನಿಸಿರ್ಬಹುದು. ಈ ಪಶ್ಚಾತ್ತಾಪ ತುಂಬ ಸೈಲೆಂಟಾಗಿ ಮನಸ್ಸಿನ ಒಳಗಡೆ ಕೂತಿರುವಂತಹ ಎನರ್ಜಿ. ಇದು ಹೊರ್ಗಡೆಯಿಂದ ನೀವು ಶೋ ಮಾಡ್ಕೊಳ್ಳದೇ ಇರಬಹುದು, ಆದರೆ ಒಬ್ಬರೇ ಇದ್ದಾಗ ಅಥವಾ ಹಳೆಯ ನೆನಪುಗಳು ಬಂದಾಗ ಮನಸ್ಸು ತುಂಬ ಹೆವಿ ಆಗ್ತಾ ಇದೆ. ಮೊದಲು ನಿಮಗೆ ಅನಿಸಿರ್ಬೋದು ಅವರು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ನಾನೇನು ತಪ್ಪು ಮಾಡಿಲ್ಲ ಅಂತ. ಆದರೆ ಕೆಲವೊಂದು ವಿಷಯಗಳಲ್ಲಿ ನೀವು ತಪ್ಪು ಮಾಡಿದರೆ ಈಗ ಪರಿಸ್ಥಿತಿಯನ್ನು ಇನ್ನೊಂದು ಸೈಡ್ನಿಂದ ನೋಡುವ ಮೆಚುರಿಟಿ ಕೂಡ ನಿಮಗೆ ಬಂದಿದೆ. ಇದು ದೊಡ್ಡ ಚೇಂಜ್. ಯಾಕೆಂದರೆ ಈಗ ನೀವು ಕೇವಲ ನಿಮ್ಮ ನೋವನ್ನಷ್ಟೇ ಅಲ್ಲ, ಅವರ ನೋವನ್ನು ಕೂಡ ಫೀಲ್ ಮಾಡುವ ಹಂತಕ್ಕೆ ಬಂದಿದ್ದೀರಾ. ಅಂದರೆ ಹಳೆಯ ಜಗಳಗಳಾಗಿರ್ಬೋದು, ಅದು ಈಗ ನೆನಪಾಗ್ತಾ ಇದೆ. ಅವರ ಮೌನದ ಹಿಂದಿನ ನೋವಾಗಿರ್ಬೋದು, ಅವರ ಕೋಪದ ಹಿಂದಿನ ಭಯ ಆಗಿರ್ಬೋದು, ಅವರ ಡಿಸ್ಟೆನ್ಸ್ನ ಹಿಂದಿನ ಹರ್ಟ್ ಆಗಿರ್ಬೋದು, ಇದೆಲ್ಲ ನಿಮಗೆ ಈಗ ಅನ್ನಿಸ್ತಾ ಇದೆ ನಂದು ಕೂಡ ಕೆಲವು ತಪ್ಪುಗಳಿತ್ತು ಅನ್ನೋ ರೀತಿ ನೀವು ಕೂಡ ಕೆಲವೊಂದು ಸಲ ಫೀಲ್ ಮಾಡ್ಕೊಳ್ತೀರಾ. ಎಲ್ಲ ಟೈಮ್ನಲ್ಲೂ ಫೀಲ್ ಮಾಡ್ತಾ ಇದ್ದೀರಾ ಅಂತ ಅಲ್ಲ, ಕೆಲವೊಂದು ಟೈಮ್ನಲ್ಲಿ ನೀವು ಕೂಡ ತಪ್ಪು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಫೀಲ್ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ನೀವು ಲೈಟಾಗಿ ನೋಡ್ತಾ ಇಲ್ಲ. ಮೊದಲು ಇದ್ದಂತೆ ಬಂದರೆ ಬರಲಿ, ಹೋದರೆ ಹೋಗಲಿ ಅನ್ನೋ ಮನಸ್ಥಿತಿ ಈಗ ಇಲ್ಲ. ಈಗ ನಿಮಗೆ ಸ್ಟೇಬಲ್ ಆಗಿರುವ ಒಂದು ಸತ್ಯವಾಗಿರುವಂಥ ಒಂದು ಕಾಮ್ ಆಗಿರುವಂತಹ ರಿಲೇಷನ್ಶಿಪ್ ಬೇಕು. ಈ ಸಲ ನೀವು ಕೇವಲ ಲವ್ ಮಾತ್ರ ಹುಡುಕ್ತಾ ಇಲ್ಲ, ಪೀಸ್ ಕೂಡ ಹುಡುಕ್ತಾ ಇದ್ದೀರಾ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ ಬೇಕು, ಜಡ್ಜ್ ಮಾಡದೆ ಕೇಳೋ ಒಂದು ಹೃದಯ ಬೇಕು, ನೀವು ನಿಜವಾಗ್ಲೂ ಇರಬಹುದಾದ ಒಂದು ಕಂಫರ್ಟ್ ಝೋನ್ ಬೇಕು. ಆ ರೀತಿ ನಿಮ್ಮ ಎನರ್ಜಿಯನ್ನು ಫೀಲ್ ಮಾಡ್ತಾ ಇದ್ದೀರಾ. ನೋವು ನಿಮ್ಮನ್ನು ಬ್ರೇಕ್ ಮಾಡಿಲ್ಲ, ಬದಲಾಗಿ ಇನ್ನೂ ಮೆಚ್ಯೂರ್ ಆಗಿ ಬದಲಾವಣೆ ಮಾಡಿದೆ. ಅವರಿಲ್ಲದೆ ಖಾಲಿತನ ಇರುವ ಎನರ್ಜಿ, ಎಲ್ಲ ಇದ್ರೂ ಕೂಡ ಖುಷಿ ಇಲ್ಲ ಅನ್ನೋ ಎನರ್ಜಿ, ಅವರ ನೆನಪಿನಿಂದ ಖಾಲಿತನದ ಎನರ್ಜಿ, ಮತ್ತು ಹೊಸ ಆರಂಭದ ಎನರ್ಜಿ. ಅವರ ಜೊತೆ ಇದ್ದ ಫೀಲಿಂಗ್ ಬೇರೆ ಇತ್ತು ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಮನಸ್ಸಿನ ಒಳಗಡೆ ಇನ್ನೂ ಕೂಡ ಪ್ರೀತಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಲೈಫ್ನಲ್ಲಿ ಎಲ್ಲ ಇದ್ರೂ ಕೂಡ ಒಂದು ಭಾಗ ಮಾತ್ರ ಖಾಲಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಕೆಲಸ ಇರಬಹುದು, ಹಣ ಇರ್ಬೋದು, ಫ್ರೆಂಡ್ಸ್ ಇರಬಹುದು, ಫ್ಯಾಮಿಲಿ ಇರ್ಬೋದು, ಹೊರಗಡೆ ಲೈಫ್ ಚೆನ್ನಾಗಿ ಲೀಡ್ ಆಗ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಮಾತ್ರ ಏನೋ ಮಿಸ್ ಆಗ್ತಾ ಇದೆ ನಿಮಗೆ ಅನ್ನೋ ಫೀಲಿಂಗ್ ಹೋಗ್ತಾ ಇಲ್ಲ. ಯಾಕೆಂದರೆ ಕೆಲವರು ನಮ್ಮ ಜೀವನಕ್ಕೆ ಬಂದ ಮೇಲೆ ಅವರು ಕೇವಲ ಒಬ್ಬ ವ್ಯಕ್ತಿ ಆಗಿರೋದಿಲ್ಲ, ಅವರಿಂದಲೇ ಒಂದು ಹ್ಯಾಪಿನೆಸ್ಸನ್ನು ನೋಡೋದಕ್ಕೆ ಶುರು ಮಾಡ್ತೀವಿ. ಅವ್ರ ಜೊತೆ ಮಾತಾಡೋದು, ಅವರ ಪ್ರೆಸೆನ್ಸ್, ಅವರ ಕೇರ್, ಅವರ ಜೊತೆ ಇದ್ದ ಆ ಸಣ್ಣ ಸಣ್ಣ ಕ್ಷಣ, ಇವೆಲ್ಲ ಈಗ ನಿಮ್ಮ ಮನಸ್ಸಿಗೆ ತುಂಬ ಮಿಸ್ ಆಗ್ತಾ ಇದೆ. ನಿಮ್ಗೆ ಈಗ ಅನ್ನಿಸ್ತಾ ಇದೆ ಅವರ ಜೊತೆ ಇದ್ದಾಗ ಆ ಕಾಮ್ನೆಸ್ ಏನಿತ್ತು, ಆ ಹ್ಯಾಪಿನೆಸ್ ಏನಿತ್ತು, ಖುಷಿ ಏನಿತ್ತು, ಅದು ಈಗ ಸಿಗ್ತಾ ಇಲ್ಲ.
ಕೆಲವೊಮ್ಮೆ ನೀವು ಜನರ ನಡುವೆ ಇದ್ದರೂ ಕೂಡ ಒಂಟಿತನ ಫೀಲ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮ ಮನಸ್ಸು ಇನ್ನೂ ಕೂಡ ಅವರ ಜೊತೆ ಕಳೆದ ಕ್ಷಣದಲ್ಲೇ ಸಿಕ್ಕಾಕೊಂಡಿದೆ. ಒಂದು ಹಳೆಯ ಫೋಟೋ ಆಗಿರ್ಬೋದು, ಒಂದು ಜಾಗ ನೋಡಿದ್ರೆ, ಒಂದು ಸಮಯ, ಇದೆಲ್ಲ ಸಡನ್ನಾಗಿ ಅವರನ್ನು ನೆನಪು ಮಾಡ್ತಾ ಇದೆ. ಮತ್ತೆ ಈಗ ನಿಮ್ಮೊಳಗೆ ಒಂದು ಹೊಸ ಫೀಲಿಂಗ್ ಹುಟ್ಕೊಳ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಮತ್ತೆ ಹೊಸದಾಗಿ ಶುರು ಮಾಡ್ಬೋದಾ? ಆದರೆ ಈ ಸಲ ಹಿಂದಿನ ಹಾಗೆ ಅಲ್ಲ. ಈ ಸಲ ಹೆಚ್ಚು ಕ್ಲಿಯರ್ ಆಗಿದ್ದೀರಾ, ಹೆಚ್ಚು ಮೆಚ್ಯೂರ್ ಆಗಿದ್ದೀರಾ, ತುಂಬ ಕಾಮ್ ಆಗಿ ಕೂಡ ಥಿಂಕ್ ಮಾಡ್ತಾ ಇದ್ದೀರಾ. ನೋವು ನಿಮಗೆ ಒಂದು ಲೆಸನ್ ಕಲಿಸಿದೆ. ಈಗ ನೀವು ಕೇವಲ ಲವ್ ಅಲ್ಲ, ಅರ್ಥ ಮಾಡಿಕೊಳ್ಳುವಂತಹ ಸಂಬಂಧ ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಹಳೆಯ ತಪ್ಪುಗಳನ್ನು ರಿಪೀಟ್ ಮಾಡಬಾರ್ದು, ಮತ್ತು ಒಬ್ಬರನ್ನೊಬ್ಬರು ಹರ್ಟ್ ಮಾಡಬಾರ್ದು. ಈ ಸಲ ಎಲ್ಲವನ್ನು ನಿಧಾನವಾಗಿ, ಕ್ಲಿಯರ್ ಆಗಿ, ಮೆಚ್ಯೂರಿಟಿಯಿಂದ ಹ್ಯಾಂಡಲ್ ಮಾಡಬೇಕು ಅನ್ನೋ ಎನರ್ಜಿ ನಿಮ್ಮಲ್ಲಿದೆ. ಮತ್ತು ನಿಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ಇನ್ನೂ ಒಂದು ಹೋಪ್ ಅನ್ನೋದು ಇದೆ. ಈ ರಿಲೇಷನ್ಶಿಪ್ ಅನ್ನೋದು ಮುಗ್ದಿಲ್ಲ ಅನ್ನೋ ಒಂದು ಸಣ್ಣ ಹೋಪ್ ಇಟ್ಕೊಂಡಿದ್ದೀರಾ. ತುಂಬ ಡೀಪಾದ ಎಮೋಷ್ನಲ್ ಎನರ್ಜಿ ಕಾಣ್ತಾ ಇದೆ. ಒಂದು ಕಡೆ ಪ್ರೀತಿ ಇನ್ನೂ ಮುಗ್ದಿಲ್ಲ ಅನ್ನೋ ಫೀಲಿಂಗ್, ಹೋಪ್ ಇಟ್ಕೊಂಡಿದ್ದೀರಾ. ಇನ್ನೊಂದು ಕಡೆ ನೋವು, ಕನ್ಫ್ಯೂಷನ್, ಮೌನ. ಆದರೆ ಇದರ ಮಧ್ಯೆ ಒಂದು ದೊಡ್ಡ ಮಟ್ಟದ ಮೆಚ್ಯೂರಿಟಿ ಕೂಡ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಇಬ್ಬರೂ ಕೂಡ ಮನಸ್ಸಿನ ಒಳಗಡೆಯಿಂದ ತುಂಬ ಫೀಲ್ ಮಾಡ್ತಾ ಇದ್ದೀರಾ. ಬಟ್ ಹೊರಗಡೆ ಮಾತ್ರ ಅದನ್ನು ತೋರಿಸ್ದೆ ನಾರ್ಮಲ್ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ನಿಮ್ಮ ಭಾವನೆಗಳನ್ನು ಮರೆಮಾಚುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ. ಅವರ ಬದಲಾದ ವರ್ತನೆ ನಿಮಗೆ ನೋವು ಕೊಡ್ತಾ ಇದೆ. ಇಲ್ಲಿ ಯಾವ ಎನರ್ಜಿ ಇದೆ ಅಂದರೆ ಅನುಮಾನ, ಹಳೆಯದನ್ನು ಮಿಸ್ ಮಾಡ್ಕೊಳ್ಳೋದು, ಅವರೀಗ ಬದಲಾಗಿದ್ದಾರೆ ಅನ್ನೋ ಭಾವನೆ. ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಒಂದು ಪ್ರಶ್ನೆ ಬರ್ತಾ ಇದೆ. ಮೊದಲು ನನ್ನ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದವರು ಈಗ ಯಾಕೆ ಇಷ್ಟೊಂದು ಡಿಸ್ಟೆಂಟ್ ಆಗಿದ್ದಾರೆ, ಮೌನ ಆಗಿದ್ದಾರೆ? ಮೊದಲು ಅವರ ಮಾತುಗಳಲ್ಲಿ ಇದ್ದ ಕೇರ್, ನಿಮ್ಮ ಮೇಲೆ ಇದ್ದ ಅಟೆನ್ಷನ್, ಸಣ್ಣ ವಿಷಯಕ್ಕೂ ನಿಮ್ಮನ್ನು ನೆನಪಿಸ್ಕೊಳ್ಳುವ ಆ ಹ್ಯಾಬಿಟ್, ಇವೆಲ್ಲ ಈಗ ನಿಧಾನವಾಗಿ ಕಡಿಮೆ ಆಗಿರೋ ರೀತಿ ನಿಮಗೆ ಫೀಲ್ ಆಗ್ತಾ ಇದೆ. ಅದೇ ನಿಮ್ಮ ಹೃದಯವನ್ನು ತುಂಬ ಕಾಡ್ತಾ ಇದೆ. ಯಾಕೆಂದರೆ ನೀವು ವ್ಯಕ್ತಿಯನ್ನು ಮಾತ್ರ ಮಿಸ್ ಮಾಡ್ತಾ ಇಲ್ಲ, ಅವರು ಮೊದಲು ನಿಮ್ಮ ಜೊತೆ ಇದ್ದ ರೀತಿ, ನಿಮ್ಮನ್ನು ಪ್ರೀತಿಸಿದ ರೀತಿ, ನಿಮ್ಮ ಪ್ರೆಸೆನ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟ ರೀತಿ, ಅದನ್ನು ಮಿಸ್ ಮಾಡ್ತಾ ಇದ್ದೀರಾ. ಕೆಲವೊಮ್ಮೆ ಅವರ ಒಂದು ಸಣ್ಣ ಬದಲಾವಣೆ ಕೂಡ ನಿಮ್ಮ ಮನಸ್ಸಿಗೆ ತುಂಬ ದೊಡ್ಡದಾಗಿ ಕಾಣ್ತಾ ಇದೆ. ಅವರು ಮೊದಲಿನ ರೀತಿ ಮಾತಾಡದೇ ಇದ್ದರೂ ಕೂಡ, ಮೆಸೇಜ್ ಲೇಟ್ ಆದರೂ ಕೂಡ, ಹಿಂದೆ ಇದ್ದ ಆ ಬಾಂಡಿಂಗ್ ಅನ್ನೋದು, ಆ ಕನೆಕ್ಷನ್ ಅನ್ನೋದು ಕಡಿಮೆ ಆಗಿರೋ ರೀತಿ ಕೂಡ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ. ತಕ್ಷಣ ಓವರ್ ಥಿಂಕಿಂಗ್ ಮಾಡುವ ಹಂತಕ್ಕೆ ಹೋಗ್ತಾ ಇದ್ದೀರಾ. ಅವ್ರಿಗೀಗ ನಾನು ಮೊದಲಿನಷ್ಟು ಇಂಪಾರ್ಟೆಂಟ್ ಇಲ್ವಾ, ಅವರು ಎಮೋಷ್ನಲಿ ದೂರ ಆಗ್ತಾ ಇದ್ದಾರಾ, ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಇಲ್ವಾ, ಈ ರೀತಿಯ ಕ್ವಶನ್ಗಳು. ಅಂದರೆ ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ನಿಮಗೆ ಈ ರೀತಿಯ ಕ್ವಶನ್ಗಳು ಕೂಡ ಬರ್ತಾ ಇದೆ. ತುಂಬ ದೂರ ಆಗಿರೋರಿಗಂತೂ ತುಂಬ ಫೀಲ್ ಆಗ್ತಾ ಇದೆ, ಈ ವ್ಯಕ್ತಿ ನನ್ನಿಂದ ದೂರ ಆಗಿದ್ದಾರೆ ಏನೋ ಅಂತ. ಬಟ್ ಹೋಪ್ ಅಂತೂ ನೀವು ಬಿಟ್ಟಿಲ್ಲ. ಅದರಲ್ಲೂ ಹೆಚ್ಚು ನೋವು ಕೊಡೋದು ಏನು ಅಂದರೆ, ನೀವು ಈ ರಿಲೇಷನ್ಶಿಪ್ಪನ್ನು ಈಗ ತುಂಬ ಸೀರಿಯಸ್ ಆಗಿ ನಿಜವಾಗ್ಲೂ ಉಳಿಸ್ಕೊಳ್ಳುವ ಮನಸ್ಸಿನಿಂದ ನೋಡ್ತಾ ಇದ್ದೀರಾ. ಸೊ ಅದಕ್ಕಾಗಿ ಮನಸ್ಸಿನ ಒಳಗಡೆ ಒಂದು ಫೀಲ್ ಕೂಡ ಬರ್ತಾ ಇದೆ. ನಾನಿಷ್ಟು ಫೀಲ್ ಮಾಡ್ತಾ ಇದ್ದೀನಿ, ಅವರು ಇದೇ ರೀತಿ ಫೀಲ್ ಮಾಡ್ತಾ ಇದ್ದಾರಾ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಎನರ್ಜಿ ಈಗ ಕಣ್ಣೀರು ಹಾಕುವ ಮನಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ನಿಮಗೆ ಸಾಕಾಗಿ ಹೋಗಿದೆ. ನಿಮ್ಮ ಬೆಲೆ ನಿಮಗೆ ಗೊತ್ತಾಗ್ತಾ ಇದೆ. ಈ ಎಲ್ಲ ನೋವಿನ ಮಧ್ಯ ನಿಮ್ಮೊಳಗೆ ಒಂದು ಹೊಸ ಶಕ್ತಿ ನಿಧಾನವಾಗಿ ಹುಟ್ಟುತ್ತಾ ಇದೆ. ಒಂದು ಟೈಮ್ನಲ್ಲಿ ನೀವು ಈ ರಿಲೇಷನ್ಶಿಪ್ಗಾಗಿ ತುಂಬ ಕಣ್ಣೀರು ಹಾಕಿರಬಹುದು. ರಾತ್ರಿ ನಿದ್ದೆ ಬರದೆ ಅವರ ಬಗ್ಗೆ ಯೋಚನೆ ಮಾಡಿರ್ಬೋದು. ಅವರ ಒಂದು ಮೆಸೇಜ್ಗಾಗಿ, ಕಾಲ್ಗಾಗಿ ಕಾಯ್ತಾ ನಿಮ್ಮ ಮನಸ್ಸನ್ನೇ ನೀವು ಕಳ್ಕೊಂಡಿರ್ಬೋದು. ಆದರೆ ಈಗ ನೀವು ನಿಧಾನವಾಗಿ ಬದಲಾಗ್ತಾ ಇದ್ದೀರಾ. ಈಗ ನಿಮ್ಮೊಳಗೆ ಒಂದು ರಿಯಲೈಸೇಷನ್ ಬರ್ತಾ ಇದೆ. ನನ್ನ ಪ್ರೀತಿಗೆ ವ್ಯಾಲ್ಯೂ ಇರಬೇಕು, ನನ್ನ ಫೀಲಿಂಗ್ಸ್ ಕೂಡ ಇಂಪಾರ್ಟೆಂಟ್. ಯಾವಾಗಲೂ ನಾನು ಮಾತ್ರ ಅರ್ಥ ಮಾಡ್ಕೊಳ್ಳೋದು ಆಗಿರಬಾರ್ದು, ನಾನು ಮಾತ್ರ ಎಫರ್ಟ್ ಹಾಕೋದು ಆಗಿರಬಾರ್ದು. ಆ ವ್ಯಕ್ತಿ ಕೂಡ ಎಫರ್ಟ್ ಹಾಕಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಈ ಥಾಟ್ ನಿಮ್ಮನ್ನು ಎಮೋಷ್ನಲಿ ಸ್ಟ್ರಾಂಗ್ ಮಾಡ್ತಾ ಇದೆ. ಹಿಂದೆ ನೀವು ಅವರನ್ನು ಕಳ್ಕೊಳ್ಳುವ ಭಯದಲ್ಲಿ ನಿಮ್ಮನ್ನೇ ನೀವು ಮರ್ತಿದ್ರಿ. ಆದರೆ ಈಗ ನಿಧಾನವಾಗಿ ನಿಮ್ಮ ವರ್ತ್ ನಿಮಗೆ ನೆನಪಾಗ್ತಾ ಇದೆ. ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ತುಂಬ ಇದೆ. ಆದರೆ ಈಗ ನೀವು ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಪ್ರೀತಿ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಳ್ಳೋದು ಅಲ್ಲ, ಅದು ನಿಮಗೂ ಕೂಡ ಅರ್ಥ ಆಗ್ತಾ ಇದೆ. ಯಾರನ್ನಾದರೂ ನಿಜವಾಗ್ಲೂ ಪ್ರೀತಿಸೋದು ಬೇರೆ, ಆ ಪ್ರೀತಿಯಲ್ಲಿ ನಮ್ಮನ್ನು ನಾವು ಸಂಪೂರ್ಣ ಕಳ್ಕೊಳ್ಳೋದು ಬೇರೆ. ಈಗ ನಿಮ್ಮ ಮನಸ್ಸು ಹೇಳ್ತಾ ಇದೆ, ನಾನು ಯಾರನ್ನಾದರೂ ಹೃದಯಪೂರ್ವಕವಾಗಿ ಪ್ರೀತಿಸ್ಬೋದು, ಆದರೆ ನನ್ನ ಆತ್ಮಗೌರವ, ಸೆಲ್ಫ್ ರೆಸ್ಪೆಕ್ಟ್ ಈಕ್ವಲಿ ಪ್ರೊಟೆಕ್ಟ್ ಮಾಡಬೇಕು. ಅದರಲ್ಲೂ ಒಂದು ಮೆಚ್ಯೂರಿಟಿ ಇದೆ ನಿಮಗೆ. ಇದು ಕೋಪದ ಎನರ್ಜಿ ಅಲ್ಲ. ನನ್ನ ವ್ಯಾಲ್ಯೂ ನನಗೆ ಗೊತ್ತಾಗಬೇಕು ಅನ್ನೋ ಸೈಲೆಂಟ್ ಸ್ಟ್ರೆಂತ್ ಇದೆ. ಈಗ ನೀವು ಈ ರಿಲೇಷನ್ಶಿಪ್ಪನ್ನು ಉಳಿಸ್ಬೇಕು ಅನ್ನೋ ಆಸೆ ಇದೆ ನಿಮಗೆ. ಆದರೆ ಈ ಸಲ ನಿಮ್ಮನ್ನು ನೋವು ಮಾಡ್ಕೊಳ್ತಾ ಅಲ್ಲ, ಕ್ಲಾರಿಟಿ, ರೆಸ್ಪೆಕ್ಟ್ ಮತ್ತು ಮ್ಯೂಚುವಲ್ ಎಫರ್ಟ್ ಕೂಡ ಇರಬೇಕು ಅಂತ ನಿಮ್ಮ ಮನಸ್ಥಿತಿ ಬಂದಿದೆ. ಅಂದರೆ ಆ ವ್ಯಕ್ತಿ ಕೂಡ ಎಫರ್ಟ್ ಹಾಕಬೇಕು, ನಾನು ಮಾತ್ರ ಎಫರ್ಟ್ ಹಾಕಿದ್ರೆ ಸಾಲದು ಅನ್ನೋ ರೀತಿ ಕೂಡ ನಿಮ್ಮ ಫೀಲ್ ಇದೆ. ನಿಮ್ಮ ಎನರ್ಜಿ ಪ್ರಕಾರ ನಿಜವಾದ ಪ್ರೀತಿಯ ಎನರ್ಜಿ ಇದೆ ಮನಸ್ಸಿನ ಒಳಗಡೆ.
ತುಂಬ ಹೈಡ್ ಮಾಡ್ಕೊಂಡಿರುವಂತಹ ಫೀಲಿಂಗ್ಸ್ ಇದೆ, ಮತ್ತೆ ಒಂದಾಗಬೇಕು ಅನ್ನೋ ಭಾವನೆ ಇದೆ, ಮೌನದಲ್ಲೂ ಕಡಿಮೆಯಾಗದಿರುವಂತಹ ಕನೆಕ್ಷನ್ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಕೇವಲ ಮಿಸ್ ಮಾಡಿಕೊಳ್ಳುವಂತಹ ಎನರ್ಜಿ ಮಾತ್ರ ಅಲ್ಲ, ಹೃದಯದಲ್ಲಿ ಇಷ್ಟು ದಿನ ಹೇಳೋದಕ್ಕೆ ಆಗದೇ ಇರುವಂತೆ ಉಳಿದ ಮಾತುಗಳು ಈಗ ನಿಧಾನವಾಗಿ ಹೊರಬರೋದಿರುವ ಹಂತಕ್ಕೆ ಬರ್ತಾ ಇದೆ. ಇಲ್ಲಿ ನೀವು ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತಾ ಇದ್ರೂ ಕೂಡ ಮನಸ್ಸಿನ ಒಳಗಡೆ ತುಂಬ ಭಾವನೆಗಳನ್ನು ಹಿಡ್ಕೊಂಡು ಕೂತ್ಕೊಂಡಿರುವ ಎನರ್ಜಿ. ಹೃದಯದಲ್ಲಿ ತುಂಬ ದಿನಗಳಿಂದ ಒಂದು ಮಾತು ನಿಮಗೆ ರಿಪೀಟಾಗಿ ಬರ್ತಾ ಇದೆ, ಅಂದರೆ ಅವ್ರ ಜೊತೆ ಮಾತಾಡಬೇಕು, ಮನಸ್ಸಿನಲ್ಲಿರುವ ಎಲ್ಲ ವಿಷಯಗಳನ್ನು ಹೇಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಕೆಲವೊಂದು ಸಲ ವ್ಯಕ್ತಿ ದೂರ ಹೋಗೋದು ಪ್ರೀತಿ ಇಲ್ಲದ ಕಾರಣಕ್ಕಲ್ಲ, ಮನಸ್ಸು ತುಂಬ ಟಯರ್ಡ್ ಆದಾಗ. ಅದೇ ರೀತಿ ಇಲ್ಲಿ ಕಾಣಿಸ್ತಾ ಇರುವ ಎನರ್ಜಿ, ನೀವು ಅಥವಾ ನಿಮ್ಮ ಪರ್ಸನ್ ಯಾರೇ ಆಗಿರಲಿ, ಆ ಟೈಮ್ನಲ್ಲಿ ಮನಸ್ಸಿನ ಒಳಗಡೆ ತುಂಬ ಕನ್ಫ್ಯೂಷನ್, ಎಮೋಷ್ನಲ್ ಪ್ರೆಷರ್ ಮತ್ತು ಓವರ್ ಥಿಂಕಿಂಗ್ನಲ್ಲಿ ಇದ್ದರು. ಸೊ ಹಾಗಾಗಿ ಸ್ವಲ್ಪ ದೂರ ಇದ್ದರೆ ಮನಸ್ಸು ಕಾಮ್ ಆಗ್ಬೋದು ಅನ್ನೋ ಭಾವನೆಯಿಂದ ಕೂಡ ಸ್ಪೇಸ್ ತಗೊಂಡಿರ್ಬೋದು. ಈ ದೂರ ಅನ್ನೋದು ಮನಸ್ಸಿಗೆ ಕಾಮ್ನೆಸ್ ಕೊಡುವ ಬದಲು ಇನ್ನಷ್ಟು ಖಾಲಿತನ ಫೀಲ್ ಮಾಡಿಸಿದೆ. ಯಾಕೆಂದರೆ ಕೆಲವರು ನಮ್ಮ ಲೈಫ್ನಲ್ಲಿ ಹ್ಯಾಬಿಟ್ ಆಗಿರೋದಿಲ್ಲ, ಅವರು ನಮ್ಮ ಹಾರ್ಟ್ ಎನರ್ಜಿಯ ಒಂದು ಭಾಗ ಆಗಿರ್ತಾರೆ. ಸೊ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಅವರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸೈಲೆಂಟ್ ಪೇನ್ ಇದೆ, ಹೊರಗಡೆ ಎಲ್ಲ ನಾರ್ಮಲ್ ಆಗಿರಬಹುದು, ಬಟ್ ಮನಸ್ಸಿನ ಒಳಗಡೆ ಪ್ರತಿದಿನ ಅವರ ಆ್ಯಬ್ಸೆನ್ಸ್ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಹಿಂದೆ ಇದ್ದ ಮಾತು, ಕಾಲ್, ಒಟ್ಟಿಗೆ ಕಳೆದ ಸಣ್ಣ ಸಣ್ಣ ಮೂಮೆಂಟ್ಸ್ ಇವೆಲ್ಲ ಈಗ ನೆನಪಾಗಿ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಇದೆ. ಕೆಲವೊಮ್ಮೆ ನೀವು ನಿಮ್ಮನ್ನೇ ಡಿಸ್ಟ್ರ್ಯಾಕ್ಟ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀರಾ, ಬ್ಯುಸಿ ಆಗಿರೋಕ್ಕೆ ನೋಡ್ತಾ ಇದ್ದೀರಾ, ಬಟ್ ಅದೇ ಮೌನ ಬಂದಾಗ ಮನಸ್ಸು ಮತ್ತೆ ಅವ್ರ ಕಡೆನೇ ಹೋಗ್ತಾ ಇದೆ. ಇದು ಫೇಕ್ ರಿಗ್ರೆಟ್ ಅಲ್ಲ, ಈಗ ಎಮೋಷನ್ಸನ್ನು ಮೆಚೂರಾಗಿ ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಬಂದಿದ್ದೀರಾ. ಅಂದರೆ ನೋವಿನಲ್ಲೂ ಈಗೋ ಅಥವಾ ಹೆಲ್ಪ್ಲೆಸ್ನೆಸ್ ಅಥವಾ ಸೈಲೆಂಟ್ ಆಗಿರ್ಬೋದು, ಆದರೆ ಆ ಕ್ಷಣದ ನೋವು ಮಾತ್ರ ಮನಸ್ಸಿನಲ್ಲಿ ತುಂಬ ಮಾರ್ಕ್ ಮಾಡಿಬಿಟ್ಟಿದೆ. ಎಷ್ಟೇ ನೋವಿದ್ರೂ ಕೂಡ, ಎಷ್ಟೇ ಡಿಸ್ಟೆನ್ಸ್ ಇದ್ದರೂ ಕೂಡ ಈ ಕನೆಕ್ಷನ್ ಅನ್ನೋದು ಇನ್ನೂ ಸಂಪೂರ್ಣವಾಗಿ ಮುಗ್ದಿರುವ ಎನರ್ಜಿ ಇಲ್ಲ. ಮನಸ್ಸು ಈಗಲೂ ಕೂಡ ಅವರನ್ನು ನೆನಪು ಮಾಡ್ಕೊಳ್ತಾ ಇದೆ. ಸಡನ್ಲಿ ಅವರ ನೆನಪಾಗ್ತಾ ಇರೋದು, ಅವರ ಹೆಸರನ್ನು ಕೇಳಿದಾಗ ತುಂಬ ಫೀಲ್ ಮಾಡ್ಕೊಳ್ತಾ ಇರುವಂಥದ್ದು, ಅಥವಾ ಹಳೆಯ ಚಾಟ್ಸ್, ಮೆಮೊರೀಸ್ ನೆನಪಾಗೋದು, ಇವೆಲ್ಲ ನಿಮ್ಮ ಹಾರ್ಟ್ನಲ್ಲಿ ಇನ್ನೂ ಕೂಡ ಫುಲ್ಲಿ ಡಿಟ್ಯಾಚ್ ಆಗಿಲ್ಲ ಅನ್ನೋ ರೀತಿ ಕಾಣ್ತಾ ಇದೆ. ಈಗ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ಯಾವ ಎನರ್ಜಿ ಇದೆ ಅಂದರೆ ಮೂವ್ ಆನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವ ಎನರ್ಜಿ, ಆದರೆ ಮನಸ್ಸು ಇನ್ನೂ ನಿಮ್ಮಲ್ಲೇ ಇದೆ. ಮನಸ್ಸಿನ ಒಳಗಡೆ ತುಂಬ ಕನ್ಫ್ಯೂಷನ್ ಇರುವ ಎನರ್ಜಿ, ಫೀಲಿಂಗನ್ನು ಹೈಡ್ ಮಾಡುವ ಎನರ್ಜಿ. ನಿಮ್ಮ ಪಾರ್ಟ್ನರ್ ಹೊರಗಡೆ ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಮನಸ್ಸಿನ ಒಳಗಡೆ ಮಾತ್ರ ತುಂಬ ಎಮೋಷ್ನಲಿ ಯುದ್ಧ ನಡೀತಾ ಇದೆ. ಒಂದು ಟೈಮ್ನಲ್ಲಿ ಅವರು ಮೆಂಟಲಿ ತುಂಬ ಟಯರ್ಡ್ ಆಗಿರ್ಬೋದು. ಈ ರಿಲೇಷನ್ಶಿಪ್ ರಿಪೀಟೆಡ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಸೈಲೆನ್ಸ್, ಎಮೋಷ್ನಲ್ ಪ್ರೆಷರ್ ಅನ್ನೋದು ತುಂಬ ಸಲ ಬಂದಿರ್ಬೋದು. ಇದೆಲ್ಲ ಸೇರಿ ಅವರು ತುಂಬ ಟಯರ್ಡ್ ಆಗಿದ್ದಾರೆ. ಅವರ ಮನಸ್ಸಿನಲ್ಲಿ ಒಂದು ಥಾಟ್ ಮತ್ತೆ ಮತ್ತೆ ಬರ್ತಾ ಇದೆ, ನಾನು ಈ ರಿಲೇಷನ್ಶಿಪ್ಗಾಗಿ ತುಂಬ ಫೀಲ್ ಮಾಡಿದೆ, ತುಂಬ ಎಫರ್ಟ್ ಹಾಕಿದೆ ಅಂತ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಬಟ್ ನೀವು ತುಂಬ ಎಫರ್ಟ್ ಹಾಕಿರ್ಬೋದು, ನೀವು ತುಂಬ ಈ ರಿಲೇಷನ್ಶಿಪ್ಗೆ ಟೈಮ್ ಕೊಟ್ಟಿರ್ಬೋದು, ಆದರೆ ಅವ್ರು ಅಂದ್ಕೊಳ್ತಿರೋದು ನನಗೆ ಬೇಕಿದ್ದ ಕ್ಲಾರಿಟಿ ಅದು ಸಿಗಲಿಲ್ಲ ಅನ್ನೋ ರೀತಿ ಕೂಡ ಇವರು ಫೀಲ್ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆ ಅವರ ಮನಸ್ಸನ್ನು ಒಳಗಡೆ ತುಂಬ ಕಾಡ್ತಾ ಇದೆ. ಮೂವ್ ಆನ್ ಮಾಡೋದಕ್ಕೆ ಪ್ರಯತ್ನ, ಆದರೆ ಹೃದಯ ಅನ್ನೋದು ಒಪ್ಪಲಿಲ್ಲ. ಕೆಲವೊಂದು ಸಲ ವ್ಯಕ್ತಿ ಹೊರಗಡೆ ಮೂವ್ ಆನ್ ಆಗ್ತಿರುವ ಹಾಗೆ ಕಾಣ್ಬೋದು, ಬ್ಯುಸಿ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಹೊಸ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಬೋದು, ಆದರೆ ಅದರಿಂದ ಹಾರ್ಟ್ ಹೀಲ್ ಆಗಿದೆ ಅನ್ನೋದಲ್ಲ. ಅವರು ಅವರ ಫೀಲಿಂಗ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ನೆನಪಿನಿಂದ ದೂರ ಇರೋದಕ್ಕೆ ಅವರನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಎಷ್ಟು ಡಿಸ್ಟ್ರ್ಯಾಕ್ಟ್ ಆದರೂ ಕೂಡ ಕೆಲವು ಮೂಮೆಂಟ್ಸ್ನಲ್ಲಿ ಮತ್ತೆ ಮತ್ತೆ ನಿಮ್ಮ ನೆನಪು ಅವರಿಗೆ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಯಾಕೆಂದರೆ ಈ ಕನೆಕ್ಷನ್ ಅವರ ಮನಸ್ಸಿನಲ್ಲಿ ಇನ್ನೂ ಕಂಪ್ಲೀಟ್ ಆಗಿ ಹೋಗಿಲ್ಲ. ನೀವು ಅವರ ಲೈಫ್ನ ಒಂದು ಇಂಪಾರ್ಟೆಂಟ್ ಎಮೋಷ್ನಲ್ ಪಾರ್ಟ್ ಕೂಡ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದನ್ನು ಸಡನ್ಲಿ ಕಟ್ ಆಫ್ ಮಾಡೋದು ಅವರಿಗೂ ಕೂಡ ಈಸಿ ಅಲ್ಲ. ದೂರ ಹೋಗಬೇಕು ಮತ್ತು ಹತ್ತಿರ ಬರುವ ಎನರ್ಜಿ, ಮೈಂಡ್ ಮತ್ತು ಹೃದಯದ ಎನರ್ಜಿ. ಒಂದು ಕ್ಷಣ ದೂರ ಹೋಗಬೇಕು, ಇನ್ನೊಂದು ಕ್ಷಣ ಮತ್ತೆ ಬರುವ ಎನರ್ಜಿ. ಈಗ ಅವರೊಳಗೆ ಬಿಗ್ಗೆಸ್ಟ್ ಸ್ಟ್ರಗಲ್ ಏನು ಅಂದರೆ ಮೈಂಡ್ ಮತ್ತು ಹಾರ್ಟ್ ಎರಡೂ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದೆ. ಈ ರಿಲೇಷನ್ಶಿಪ್ ತುಂಬ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಇಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಂತರ ಕೂಡ ಇದು ವರ್ಕ್ ಆಗುತ್ತಾ, ನಾನು ಮತ್ತೆ ಹರ್ಟ್ ಆಗಬಾರ್ದು, ಈ ರೀತಿಯ ಫೀಲಿಂಗ್ಸ್ಗಳು ಕೂಡ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್, ನಿಮ್ಮ ಮಾತು, ನಿಮ್ಮ ಎನರ್ಜಿ ಇವೆಲ್ಲ ಅವರಿಗೆ ತುಂಬ ಎಮೋಷ್ನಲಿ ಅಟ್ಯಾಚ್ ಆಗ್ತಾ ಇದೆ. ಅದರಲ್ಲೂ ಕೆಲವು ಕ್ಷಣಗಳಲ್ಲಿ ಅವರಿಗೆ ತುಂಬ ಸ್ಟ್ರಾಂಗ್ಲಿ ಫೀಲ್ ಆಗ್ತಾ ಇದೆ, ಇವರಿಲ್ಲದೆ ನಾನು
ಯಾವ ರೀತಿ ಎಂಪ್ಟಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ಜೆನ್ಯೂನ್ಲಿ ನಾನು ಹ್ಯಾಪಿ ಆಗಿದ್ದೀನ ಅನ್ನೋ ಕನ್ಫ್ಯೂಷನ್ ಕೂಡ ಬರ್ತಾ ಇದೆ. ಇದೇ ಅವರೊಳಗಿನ ದೊಡ್ಡ ಕನ್ಫ್ಯೂಷನ್. ಒಂದು ದಿನ ಇದೆಲ್ಲ ಸರಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಮತ್ತೊಂದು ದಿನ ಒಂದು ಸಲ ಮತ್ತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಂದರೆ ಫೀಲಿಂಗ್ಸ್ ಇದೆ, ಆದರೆ ಫಿಯರ್ ಕೂಡ ಇದೆ. ಅವರ ಹಾರ್ಟ್ನಲ್ಲಿ ಪ್ರೀತಿ ಇನ್ನೂ ಇದೆ, ಆದರೆ ಜೊತೆಗೆ ಫಿಯರ್ ಕೂಡ ತುಂಬ ಇದೆ. ಮತ್ತೆ ಸೇಮ್ ಪೇನ್ ರಿಪೀಟ್ ಆಗ್ಬೋದಾ, ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದಾ, ಮತ್ತೆ ಎಮೋಷ್ನಲಿ ಬ್ರೇಕ್ ಆಗಬೇಕಾ, ಈ ಥಾಟ್ಸ್ ಅವರನ್ನು ಸ್ಟಾಪ್ ಮಾಡ್ತಾ ಇದೆ. ಅದರ ಕಾರಣದಿಂದ ಕೆಲವೊಮ್ಮೆ ಅವರು ಕೋಲ್ಡ್ ಆಗಿ ಬಿಹೇವ್ ಮಾಡ್ಬೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದು, ಅಥವಾ ಫೀಲಿಂಗ್ಸ್ ಇದ್ದರೂ ಕೂಡ ಕಂಪ್ಲೀಟ್ಲಿ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು. ಆದರೆ ಸೈಲೆನ್ಸ್ ಇದ್ದರೂ ಕೂಡ ಕನೆಕ್ಷನ್ ಸಂಪೂರ್ಣವಾಗಿ ಕಟ್ ಆಗಿಲ್ಲ ಅನ್ನೋ ಎನರ್ಜಿ ಇದೆ. ನಿಮ್ಮ ಎನರ್ಜಿ ಇನ್ನೂ ಅವರನ್ನು ಟಚ್ ಮಾಡ್ತಾ ಇದೆ. ಕೆಲವೊಮ್ಮೆ ಅವರು ರ್ಯಾಂಡಮ್ ಆಗಿ ನಿಮ್ಮ ನೆನಪಿಗೆ ಬರ್ತಾ ಇದ್ದಾರೆ. ಅಂದರೆ ಒಂದು ಸಾಂಗ್, ಒಂದು ಪ್ಲೇಸ್, ಒಂದು ಮೆಮೊರಿ, ಸಣ್ಣ ವಿಷಯ ಕೂಡ ಸಡನ್ಲಿ ನಿಮ್ಮನ್ನು ನೆನಪು ಮಾಡುವ ರೀತಿ ಅವರಿಗೆ ಆಗ್ತಾ ಇದೆ. ನೆನಪಿಸ್ಕೊಳ್ತಾ ಇದ್ದಾರೆ. ಅವರು ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು, ಟ್ರೈ ಮಾಡಿರ್ಬೋದು. ಬಟ್ ಸಬ್ಕಾನ್ಷಿಯಸ್ಲಿ ಹಾರ್ಟ್ ಇನ್ನೂ ಕೂಡ ನಿಮ್ಮ ಎನರ್ಜಿಯನ್ನು ಫೀಲ್ ಮಾಡ್ತಾ ಇದೆ. ಅದರಲ್ಲೂ ಹೆಚ್ಚು ಸ್ಟ್ರಾಂಗ್ ಆಗಿ ಏನಿದೆ ಅಂದರೆ ಈ ಕನೆಕ್ಷನ್ನಲ್ಲಿ ಇನ್ನೂ ಆ ವ್ಯಕ್ತಿಯ ಎಮೋಷನ್ಸ್ ಅನ್ನೋದು ಉಳ್ಕೊಂಡಿದೆ. ಹೇಳದೆ ಉಳಿದಿರುವ ಮಾತುಗಳಾಗಿರ್ಬೋದು, ಕ್ಲಾರಿಟಿ ಸಿಗದೇ ಇರುವ ಮಾತುಗಳಾಗಿರ್ಬೋದು, ಕ್ಲಾರಿಫೈ ಆಗದೆ ಉಳಿದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಎಕ್ಸ್ಪ್ರೆಸ್ ಮಾಡದೆ ಉಳಿದ ಲವ್ ಆಗಿರ್ಬೋದು, ಇದೆಲ್ಲ ಅವರ ಹಾರ್ಟ್ನಲ್ಲಿ ಇನ್ನೂ ಕಂಪ್ಲೀಟ್ ಕ್ಲೋಸ್ ಆಗಿಲ್ಲ. ಸೊ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಯೂನಿವರ್ಸ್ ಕಡೆಯಿಂದ ಈ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ನಿಮ್ಮ ನೋವು, ಫಿಯರ್ ಮತ್ತು ಈಗೋ ಅದರಲ್ಲಿ ಸ್ಟಕ್ ಆಗಿದ್ದೀರಾ. ಸೊ ಹಾಗಾಗಿ ಅರ್ಜೆಂಟ್ ಮಾಡುವ ಎನರ್ಜಿ ಅಲ್ಲ, ಹೀಲಿಂಗ್, ಕ್ಲಾರಿಟಿ ಮತ್ತು ಮೆಚ್ಯೂರ್ ಕಮ್ಯುನಿಕೇಷನ್ಗೆ ಬೇಕಾದ ಎನರ್ಜಿ ಬೇಕು. ಯಾವುದು ನಿಜವಾದ ಕನೆಕ್ಷನ್ ಆಗಿದೆಯೋ ಅದು ಟೈಮ್, ಡಿಸ್ಟೆನ್ಸ್ ಮತ್ತು ಕನ್ಫ್ಯೂಷನ್ ಇದ್ದರೂ ಕೂಡ ಒಬ್ಬರನ್ನೊಬ್ಬರು ಹುಡ್ಕೊಂಡು ಮತ್ತೆ ಒಂದಾಗೇ ಆಗುತ್ತೆ. ಸೊ ಹೋಪ್ ಬಿಡಬೇಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿ. ಇಲ್ಲಿ ಚೀಟಿಂಗ್ ಎನರ್ಜಿ ಅಥವಾ ಇನ್ಸೆಕ್ಯೂರಿಟಿ, ಓವರ್ ಥಿಂಕಿಂಗ್, ಕಳೆದುಕೊಳ್ಳುವಂತಹ ಭಯ, ಎಮೋಷ್ನಲ್ ಎನರ್ಜಿ. ಹೊರಗಡೆ ಅವರು ಕೆಲವೊಮ್ಮೆ ಸಿಟ್ಟಲ್ಲಿ ಅಥವಾ ಕೋಲ್ಡ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಅದರ ಮನಸ್ಸಿನ ಒಳಗಡೆ ಒಂದು ದೊಡ್ಡ ಫಿಯರ್ ಅಡಗಿ ಕುಳಿತುಕೊಂಡಿದೆ. ಅದು ಏನು ಅಂದರೆ, ನಾನು ಇವರನ್ನು ಕಳ್ಕೊಳ್ತೀನೋ ಅನ್ನೋ ಭಯ. ಸಣ್ಣ ಸಣ್ಣ ವಿಷಯಗಳೇ ಅವರ ಮನಸ್ಸಿನಲ್ಲಿ ದೊಡ್ಡದಾಗ್ತಾ ಇದೆ. ಮೆಂಟಲಿ ತುಂಬ ಓವರ್ ಥಿಂಕಿಂಗ್ ಮಾಡ್ತಾಯಿದ್ರು. ನೀವು ಆನ್ಲೈನ್ ಇದ್ದು ರಿಪ್ಲೈ ಲೇಟ್ ಆದರೆ, ಸ್ವಲ್ಪ ಡಿಫ್ರೆಂಟಾಗಿ ಬಿಹೇವ್ ಮಾಡಿದ್ರೆ, ಬ್ಯುಸಿ ಇದ್ದು ಕಡಿಮೆ ಮಾತಾಡಿದ್ರೆ, ಅವರ ಹಾರ್ಟ್ ತಕ್ಷಣ ನೆಗೆಟಿವ್ ಆಗಿ ಥಾಟ್ಸ್ ಕಡೆ ಹೋಗ್ತಾಯಿತ್ತು. ಕೆಲವೊಮ್ಮೆ ನೀವು ಇಂಟೆನ್ಷನ್ ಇಲ್ಲದೆ ಮಾಡಿದ ಸಣ್ಣ ಚೇಂಜಸ್ ಕೂಡ ಅವರಿಗೆ ಎಮೋಷ್ನಲಿ ತುಂಬ ದೊಡ್ಡ ರೀತಿ ಅಂದ್ಕೊಳ್ತಾ ಇರಬಹುದು. ಅಥವಾ ಕೆಲವೊಮ್ಮೆ ನೀವು ನನ್ನಿಂದ ದೂರ ಆಗ್ತಾರಾ ಅಂತ ಅವ್ರು ಫೀಲ್ ಮಾಡಿರ್ಬೋದು. ಯಾರಾದರೂ ಬೇರೆ ಇಂಪಾರ್ಟೆಂಟ್ ಆಗಿದ್ದಾರಾ, ನನಗಿಂತ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರಾ ಅನ್ನೋ ರೀತಿ ಫೀಲ್ ಮಾಡಿರ್ಬೋದು. ಮೊದಲಿನ ಹಾಗೆ ನಿಮಗೆ ಫೀಲ್ ಇಲ್ಲ ಅಂತ ಫೀಲ್ ಮಾಡ್ಕೊಳ್ತಾ ಇರ್ಬೋದು. ಈ ತರಹದ ಥಾಟ್ಸ್ ಅವರ ಮೈಂಡ್ನಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗಿದೆ ಪಾಸ್ಟಲ್ಲಿ. ಅವರಿಗೆ ಟ್ರಸ್ಟ್ ಇಶ್ಯೂಸ್ ಅಥವಾ ಡೀಪ್ ಇನ್ಸೆಕ್ಯೂರಿಟಿ ಬಿಲ್ಡ್. ಅದು ನೆಸೆಸರಿಲಿ ನೀವು ಏನಾದರೂ ತಪ್ಪು ಮಾಡಿದ್ರಿ ಅನ್ನೋದಕ್ಕೆ ಅಲ್ಲ. ಕೆಲವೊಂದು ಸಲ ವ್ಯಕ್ತಿಯ ಪಾಸ್ಟ್ ಫಿಯರ್ ಅಥವಾ ಪಾಸ್ಟಲ್ಲಿ ನಡೆದ ಯಾವುದೇ ಒಂದು ಘಟನೆ ಆಗಿರ್ಬೋದು, ಎಮೋಷ್ನಲ್ ಅಟ್ಯಾಚ್ಮೆಂಟ್, ಇವೆಲ್ಲ ಸೇರಿ ಮನಸ್ಸನ್ನು ತುಂಬ ಸೆನ್ಸಿಟಿವ್ ಮಾಡಿಬಿಡುತ್ತೆ. ಅವರು ನಿಮ್ಮನ್ನು ತುಂಬ ಡೀಪ್ಲಿ ಅಟ್ಯಾಚ್ ಆಗಿ ಪ್ರೀತಿ ಮಾಡಿರೋದ್ರಿಂದ ಕಳೆದುಕೊಳ್ಳುವ ಭಯ ಕೂಡ ಇರ್ಬೋದು. ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಅದೇ ಫಿಯರ್ ನಿಧಾನವಾಗಿ ಅವರ ಮನಸ್ಸಿನಲ್ಲಿ ಬಂದಿರ್ಬೋದು. ಕೆಲವೊಮ್ಮೆ ಅವರು ಹೊರಗಡೆ ಕಾಮ್ ಆಗಿದ್ದರೂ ಕೂಡ ಮನಸ್ಸಿನ ಒಳಗಡೆ ಮಾತ್ರ ಸಾವಿರ ಥಾಟ್ಸ್ ಓಡ್ತಾ ಇರ್ಬೋದು. ನಾನು ಮಾತ್ರ ತುಂಬ ಫೀಲ್ ಮಾಡ್ತಾ ಇದ್ದೀನಿ, ಇವರಿಗೆ ನನ್ನ ಅಗತ್ಯ ಇಲ್ವಾ, ನಾನು ರೀಪ್ಲೇಸ್ ಆಗಿಬಿಟ್ನಾ, ಈ ರೀತಿ ಕೂಡ ಥಿಂಕ್ ಮಾಡ್ತಾ ಇರ್ಬೋದು. ಅಂದರೆ ನೀವು ಇವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ವಾ ಅನ್ನೋ ರೀತಿ ಫೀಲ್ ಮಾಡ್ಕೊಂಡಿರ್ಬೋದು. ಅವರ ಕೋಪದ ಹಿಂದೆ ನೋವು ಜಾಸ್ತಿ ಇರ್ಬೋದು. ಕೆಲವೊಮ್ಮೆ ವ್ಯಕ್ತಿ ಹರ್ಟ್ ಆದಾಗ ಡೈರೆಕ್ಟ್ಲಿ ನನಗೆ ಭಯವಾಗ್ತಾ ಇದೆ ಅಂತ ಹೇಳೋದಿಲ್ಲ. ಅದರ ಬದಲು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋದು, ಕೋಲ್ಡ್ ಆಗೋದು, ಸೈಲೆಂಟ್ ಆಗೋದು, ಅಥವಾ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಮಾಡೋದು. ಸೊ ಆ ಎನರ್ಜಿ ಅವರ ಸಿಟ್ಟಿನ ಅಥವಾ ಚೇಂಜ್ ಆಗಿರುವ ಬಿಹೇವಿಯರ್ ಹಿಂದೆ ನಿಜವಾಗ್ಲೂ ಇನ್ಸೆಕ್ಯೂರಿಟಿ ಅಥವಾ ಎಮೋಷ್ನಲ್ ಪೇಯ್ನ್ ಜಾಸ್ತಿ ಇರ್ಬೋದು. ಅವರು ನಿಮ್ಮನ್ನು ಕಳ್ಕೊಳ್ಬಾರ್ದು ಅಂತ ಬಯಸಿರ್ಬೋದು, ಆದರೆ ಅದನ್ನು ಹೆಲ್ತಿ ವೇನಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗದೆ ಓವರ್ ಥಿಂಕಿಂಗ್ ಮತ್ತು ಫಿಯರಲ್ಲಿ ಸಿಕ್ಕಾಕೊಂಡಿರ್ಬೋದು. ಬಟ್ ಹೃದಯ ಸಾಫ್ಟ್ ಆಗುವ ಎನರ್ಜಿ ಇದೆ, ಮತ್ತು ಮಾತಾಡಬೇಕು ಅನ್ನೋ ಆಸೆ ಇರುವ ಎನರ್ಜಿ, ಕ್ಲಿಯರ್ ಆಗಿ ಈ ರಿಲೇಷನ್ಶಿಪ್ ಬಗ್ಗೆ ಹೇಳ್ಕೊಳ್ಬೇಕು ಅನ್ನೋ ಎನರ್ಜಿ.
ನಿಧಾನವಾಗಿ ಅವರ ಎಮೋಷನ್ಸ್ ಕಾಮ್ ಆಗ್ತಾ ಇದೆ. ಮೊದಲು ಇದ್ದ ಸಿಟ್ಟು, ಈಗೋ, ಕನ್ಫ್ಯೂಷನ್ ಇದೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾರ್ಟ್ ಮತ್ತು ಸಾಫ್ಟ್ ಆಗ್ತಾ ಇದೆ. ಈಗ ಅವರು ರಿಲೇಷನ್ಶಿಪ್ಪನ್ನು ಫೈಟ್ ಅಥವಾ ಬ್ಲೇಮ್ ಥರ ನೋಡ್ತಾ ಇಲ್ಲ, ಬದಲಾಗಿ ಏನು ತಪ್ಪಾಯಿತು ಅನ್ನೋದನ್ನು ಮೆಚ್ಯೂರಾಗಿ ಅರ್ಥ ಮಾಡಿಕೊಳ್ಳುವ ಫೇಸ್ಗೆ ಹೋಗ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಈಗ ಒಂದು ಸ್ಟ್ರಾಂಗ್ ಫೀಲಿಂಗ್ ಬರ್ತಾ ಇದೆ. ಒಮ್ಮೆ ಪೀಸ್ಫುಲಿ ಸರಿಯಾಗಿ ಖುಷಿಯಿಂದ ಮಾತಾಡಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಮಾಡಬೇಕು, ಈ ಸಲ ರಿಲೇಷನ್ಶಿಪ್ ಸ್ಟೇಬಲ್ ಆಗಿರಬೇಕು, ಮತ್ತೆ ಕನೆಕ್ಷನ್ ಫೀಲ್ ಆಗ್ತಾ ಇದೆ. ಅಂದರೆ ದೂರ ಇದ್ದರೂ, ಸೈಲೆನ್ಸ್ ಇದ್ದರೂ ನಿಮ್ಮ ಎನರ್ಜಿ ಅವರನ್ನು ಇನ್ನೂ ಕೂಡ ಬಿಟ್ಟು ಹೋಗ್ತಾ ಇಲ್ಲ. ಕೆಲವೊಮ್ಮೆ ಸಡನ್ಲಿ ನಿಮ್ಮ ನೆನಪು ಬರ್ತಾ ಇದೆ. ನಿಮ್ಮ ಓಲ್ಡ್ ಮಾತುಗಳು, ಹಳೆಯ ಮಾತುಗಳು ನೆನಪಾಗ್ತಾ ಇದೆ. ನಿಮ್ಮ ಕೇರ್, ನಿಮ್ಮ ಪ್ರೆಸೆನ್ಸ್ ಮತ್ತೆ ಮಿಸ್ ಆಗ್ತಾ ಇದೆ. ಸೊ ಆ ಕಾರಣದಿಂದ ಈಗ ಅವರ ಹಾರ್ಟ್ ಮತ್ತೆ ನಿಮ್ಮ ಹತ್ರ ಬರುವ ಪ್ರಯತ್ನ ಮಾಡ್ತಾ ಇದೆ. ಬಟ್ ಇನ್ನೂ ಕೂಡ ಒಂದು ಭಯ ಇದೆ. ಅವರ ಹಾರ್ಟ್ ಸಾಫ್ಟ್ ಆಗಿದ್ರೂ ಕೂಡ ಮನಸ್ಸಿನ ಒಳಗಡೆ ಸೈಲೆಂಟ್ ಫಿಯರ್ ಇದೆ. ಮತ್ತೆ ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ, ಮತ್ತೆ ನಾನು ಎಮೋಷ್ನಲಿ ಹರ್ಟ್ ಆಗಬೇಕಾ, ಈ ಸಲ ರಿಲೇಷನ್ಶಿಪ್ ಸ್ಟೇಬಲ್ ಆಗುತ್ತಾ. ಸೊ ಈ ಕಾರಣದಿಂದ ಅವರು ಕಂಪ್ಲೀಟ್ಲಿ ಓಪನ್ ಅಪ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಬೋದು. ಯಾಕೆಂದರೆ ಈ ಸಲ ಅವರು ಕೇವಲ ಲವ್ ಮಾತ್ರ ನೋಡ್ತಾ ಇಲ್ಲ, ಪೀಸ್ ನೋಡ್ತಾ ಇದ್ದಾರೆ, ಕ್ಲಾರಿಟಿ ಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಟ್ರಸ್ಟ್ ಮತ್ತು ಎಮೋಷ್ನಲ್ ಸೇಫ್ಟಿ ಕೂಡ ಬೇಕು ಅನ್ನೋ ಫೇಸ್ನಲ್ಲಿ ಇದ್ದಾರೆ. ಯೂನಿವರ್ಸ್ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಾ ಇದೆ ಅಂದರೆ, ಈ ಕನೆಕ್ಷನ್ ಇನ್ನೂ ಕೂಡ ಹಾರ್ಟ್ ಲೆವೆಲ್ನಲ್ಲಿ ತುಂಬ ಡೀಪ್ ಆಗಿದೆ. ಆದರೆ ಈಗ ಇಬ್ಬರು ಎಮೋಷ್ನಲಿ ಮೆಚ್ಯೂರ್ ಆಗಿ ಕಾಮ್ ಕಮ್ಯುನಿಕೇಷನ್ ಜೊತೆ ಮೂವ್ ಆಗಬೇಕು. ಈ ಎನರ್ಜಿ ಇದೆ, ಡೀಪ್ ಅಟ್ಯಾಚ್ಮೆಂಟ್ ಎನರ್ಜಿ ಇದೆ. ಇನ್ನೂ ಮನಸ್ಸಿನ ಒಳಗಡೆ ಕಡಿಮೆಯಾಗದೇ ಇರುವ ಪ್ರೀತಿ ಇದೆ. ಈಗೋ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಇದರ ನಡುವೆ ಏನೇ ಜಗಳ ಆಗಿದ್ದರೂ ಕೂಡ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರುವ ಮನಸ್ಥಿತಿ ಇದೆ. ನಿಮ್ಮ ಪಾರ್ಟ್ನರ್ ಹೊರಗಡೆ ನೋಡೋರಿಗೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇರ್ಬೋದು. ನನಗೇನೂ ಆಗಿಲ್ಲ, ನಾನು ಫೈನ್ ಅನ್ನೋ ಹಾಗೆ ನಾರ್ಮಲ್ ಆಗಿರುವ ಪ್ರಯತ್ನ ಮಾಡ್ತಾ ಇರ್ಬೋದು. ಆದರೆ ಅವರ ಮನಸ್ಸಿನ ಒಳಗಡೆ ನಡೀತಾ ಇರುವ ಎಮೋಷ್ನಲ್ ಏನು ಹೋರಾಟ ಅದು ಯಾರಿಗೂ ಕಾಣ್ತಾ ಇಲ್ಲ. ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇಲ್ಲ ಅಂತಲ್ಲ, ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನಿಮ್ಮ ನೆನಪು ಬರ್ತಾ ಇದೆ. ಅಂದರೆ ಅವರು ಏನು ಮಾಡ್ತಾ ಇದ್ರು ಕ್ಷಣಕ್ಕೆ ಸ್ಟಕ್ ಆಗ್ತಾ ಇದ್ದಾರೆ. ಆದರೆ ಇಲ್ಲಿ ಏನು ವಿಷಯ ಅಂದರೆ, ಅವರವರ ಫೀಲಿಂಗ್ಸನ್ನು ಸುಲಭವಾಗಿ ಹೊರಗಡೆ ತೋರಿಸ್ಕೊಳ್ದೇ ಇರ್ಬೋದು. ಅವ್ರಿಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಒಂದು ಸಲ ಮಾತಾಡಿದ್ರೆ ಬಹುಶಃ ಎಲ್ಲ ಕ್ಲಿಯರ್ ಆಗ್ಬೋದು ಅನ್ನೋ ಯೋಚನೆ ಕೂಡ ತುಂಬ ಜನರಿಗಿದೆ. ಆದರೆ ಅದೇ ಸಮಯದಲ್ಲಿ ಅವರ ಈಗೋ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಅವರನ್ನು ತಡೆದು ನಿಲ್ಲಿಸ್ತಾ ಇದೆ. ಅವರ ಮನಸ್ಸಿನಲ್ಲಿ ಒಳ ಜಗಳ ನಡೀತಾ ಇದೆ. ನಾನು ಮೊದಲು ಯಾಕೆ ಹೋಗಬೇಕು, ನಾನು ಮತ್ತೆ ಹರ್ಟ್ ಆದರೆ ಈ ಸಲ ಅದೇನೋ ರಿಪೀಟ್ ಆಗುತ್ತಾ, ಈ ಪ್ರಶ್ನೆಗಳು ಅವರನ್ನು ಅಲ್ಲೇ ಸ್ಟಕ್ ಮಾಡ್ತಾ ಇದೆ. ಸೊ ಅವರು ವೈಟ್ ಆ್ಯಂಡ್ ವಾಚ್ ಎನರ್ಜಿಯಲ್ಲಿದ್ದಾರೆ. ಅವ್ರು ನಿಮ್ಮನ್ನು ಸಂಪೂರ್ಣವಾಗಿ ಬಿಡುವ ಮನಸ್ಥಿತಿಯಲ್ಲಿಲ್ಲ, ಆದರೆ ತಕ್ಷಣ ಓಡ್ಬಂದು ಎಲ್ಲ ಹೇಳ್ಕೊಳ್ಳುವ ಸ್ಥಿತಿಯಲ್ಲಿ ಕೂಡ ಇಲ್ಲ. ಅವರು ಈ ರಿಲೇಷನ್ಶಿಪ್ಪನ್ನು ಮೊದಲಿನ ಹಾಗೆ ಇಮ್ಮೆಚ್ಯೂರ್ ಆಗಿ ನೋಡ್ತಾ ಇಲ್ಲ. ಮೊದಲು ಕೋಪದಲ್ಲಿ ಹೇಳಿದ ಮಾತುಗಳಾಗಿರ್ಬೋದು, ಅರ್ಥ ಮಾಡ್ಕೊಳ್ಳದೆ ದೂರ ನಡೆದ ಕ್ಷಣಗಳಾಗಿರ್ಬೋದು, ಇವೆಲ್ಲ ಈಗ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪ್ಲೈ ಆಗ್ತಾ ಇದೆ. ಕೆಲವೊಮ್ಮೆ ಅವರಿಗೆ ಪಶ್ಚಾತ್ತಾಪ ಕೂಡ ಆಗ್ತಾ ಇದೆ. ನಾನು ಸ್ವಲ್ಪ ಇನ್ನೂ ಕಾಮ್ ಆಗಿರಬಹುದಿತ್ತು, ನಾನು ಅವರ ಮಾತನ್ನು ಇನ್ನೂ ಸರಿಯಾಗಿ ಕೇಳಬೇಕಿತ್ತು. ಅವರೀಗ ಈ ರೀತಿ ಕೆಲವೊಂದು ಸಲ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವು ಕನೆಕ್ಷನ್ ಲೈಟಾಗಿ ಬರೋದಿಲ್ಲ. ಕೆಲವರು ನಮ್ಮ ಜೀವನಕ್ಕೆ ಬಂದ ಮೇಲೆ ಅವರನ್ನು ಸಂಪೂರ್ಣವಾಗಿ ಮರೆಯೋದು ಅಷ್ಟು ಸುಲಭ ಅಲ್ಲ. ನಿಮ್ಮ ಎನರ್ಜಿ ಇನ್ನೂ ಅವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಉಳಿದಿದೆ. ಅವರು ಹೊರಗಡೆ ಬ್ಯುಸಿ ಇರಬಹುದು, ಜನರ ಜೊತೆ ಬೆರೀತಾ ಇರ್ಬೋದು, ನಾರ್ಮಲ್ ಆಗಿರಬಹುದು. ಆದರೆ ಒಬ್ಬರೇ ಇದ್ದಾಗ, ಮನಸ್ಸು ಕಾಮಾಗಿದ್ದಾಗ ಅವರು ಮತ್ತೆ ನಿಮ್ಮ ನೆನಪಿನಲ್ಲಿ ಹೋಗ್ತಾ ಇದ್ದಾರೆ. ಈ ಕನೆಕ್ಷನ್ ಇನ್ನೂ ಸಂಪೂರ್ಣವಾಗಿ ಎಂಡ್ ಆಗಿರುವ ಎನರ್ಜಿ ಇಲ್ಲ. ಹೌದು, ಈಗ ದೂರ ಇರ್ಬೋದು, ಗ್ಯಾಪ್ ಇರ್ಬೋದು, ಮೌನ ಇದೆ, ಕನ್ಫ್ಯೂಷನ್ ಕೂಡ ಇದೆ. ಆದರೆ ಮನಸ್ಸಿನ ಒಳಗಡೆ ಪ್ರೀತಿ ಇಬ್ಬರಿಗೂ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಮಾತುಕತೆ, ಕ್ಲಾರಿಟಿ, ಮೆಚ್ಯೂರಿಟಿ ಹೋಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆದರೆ ಈ ಸಲ ಇಬ್ಬರೂ ಕೂಡ ಮನಸ್ಸಿನ ಒಳಗಡೆ ಹಳೆಯ ನೋವುಗಳನ್ನು ಹೀಲ್ ಮಾಡಿಕೊಂಡು ಮುಂದೆ ಹೋಗಬೇಕು. ಯೂನಿವರ್ಸ್ ಇಲ್ಲಿ ಹೇಳ್ತಾ ಇರುವ ವಿಷಯ ಏನು ಅಂದರೆ, ಬಲವಂತವಾಗಿ ಏನನ್ನು ಹಿಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದರೆ ನಿಜವಾದ ಕನೆಕ್ಷನ್ ಅಂದರೆ ಸರಿಯಾದ ಸಮಯದಲ್ಲಿ ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನಿಮ್ಮಿಬ್ಬರ ಮಧ್ಯ ಇದ್ದ ನಿಜವಾದ ಭಾವನೆಗಳು, ಪ್ರೀತಿ ಆಗಲಿ, ಕಾಳಜಿ ಆಗಲಿ, ತುಂಬ ಡೀಪ್ ಆಗಿರುವ ಅಟ್ಯಾಚ್ಮೆಂಟ್ ಆಗಲಿ, ಇದಿನ್ನೂ ಮುಗ್ದಿಲ್ಲ. ಹಾಗಾಗಿ ನಿಮ್ಮ ಮನಸ್ಸು ಕಾಮ್ ಆಗಿಟ್ಕೊಳ್ಳಿ, ಓವರ್ ಥಿಂಕಿಂಗ್ ಮಾಡಬೇಡಿ. ನಿಮ್ಮ ಎನರ್ಜಿಯನ್ನು ಪಾಸಿಟಿವ್ ಆಗಿಡಿ. ಯಾವುದು ನಿಜವಾಗ್ಲೂ ನಿಮ್ಮದು ಅಂತ ಇದೆಯೋ ಅದು ಸರಿಯಾದ ಸಮಯಕ್ಕೆ ನಿಮ್ಮ ಲೈಫ್ನಲ್ಲಿ ಮತ್ತೆ ಬಂದೇ ಬರುತ್ತೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಒಂದು ಬ್ಯೂಟಿಫುಲ್, ಸ್ಟೇಬಲ್, ಪರ್ಮನೆಂಟ್ ಕಮಿಟ್ಮೆಂಟ್ ಕಡೆ ಹೋಗಲಿ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಮತ್ತೆ ಹೋಪ್ ಅನ್ನೋದು ಬರಲಿ. ಎಲ್ಲ ಹೆವಿ ಎನರ್ಜಿ ನಿಧಾನವಾಗಿ ಹೀಲ್ ಆಗಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ.
ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಪಾಸಿಟಿವ್ ಆಗಿರಿ ಆ್ಯಂಡ್ ಟೇಕ್ ಕೇರ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.